ನಾವು ಮೀಟ್ ಆಗಬೇಕು ಅಂತ ಯಾವಾಗಿಂದ ಅಂದ್ಕೊಂಡು ಯಾವತ್ತು ಮೀಟ್ ಆಗ್ತಿರೋದು. ಸೊ ಫೈನಲಿ ಟುಡೇ ವಿ ಆರ್ ಗೋಯಿಂಗ್ ಟು ಅ ಟೆಂಪಲ್. ಈ ಟೆಂಪಲ್ ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಸೊ ಅದೇ ಟೆಂಪಲ್ಗೆ ನಾನು ಇವತ್ತು ಹಂಸ ಮ್ಯಾಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಾಲ್ ವಿ ಗೋ? Yeah, ನಾವು ಹೋಗ್ತಾ let's go. ಒಂದು ಸೆಂಟೆನ್ಸ್ ಹೇಳಿದ್ಮೇಲೆ 10 ಸೆಕೆಂಡ್ ಗ್ಯಾಪ್ ತಗೊಂಡು ಇನ್ನೊಂದು ಸೆಂಟೆನ್ಸ್ ಹೇಳ್ತಾರೆ. ಓಕೆ, ವಿ ಆರ್ ಗೋಯಿಂಗ್ ಟು ಅಭಯ ನರಸಿಂಹ ಸ್ವಾಮಿ ಟೆಂಪಲ್, ತ್ಯಾಗರಾಜ್ ನಗರ್ದು. ಹೋಗೋಣ, Yes, go. ಲೆಟ್ಸ್ ಗೋ. ಸೊ ನಾವು 20 ರೂಪೀಸ್ ಕಾಫಿ ಕುಡಿಯೋಕ್ಕೆ 80 ರೂಪಾಯಿ 40 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ನಂತರನೇ ಇವರು ಬಂದಿರೋದು. ಹೌ ಆರ್ ಯು? Hi. Hi. ಫೈನಲಿ ಸಿಕ್ಕಿದ್ರಿ ಆಫ್ಟರ್ ಅ ಲಾಂಗ್ ಟೈಮ್. Long time. ವೇರ್ ಆರ್ ವಿ ಗೋಯಿಂಗ್? Almost 1.5, 2 months ಆಯ್ತು ಅನ್ಸುತ್ತೆ. ಓಕೆ, ಸೊ ಇವಾಗ ವಿ ಆರ್ ಇನ್ ಎನ್ ಆಟೋ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಅಂಡ್ ಯಾ, ಆಕ್ಚುಲಿ ಇವರು ಈ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ನ ಲಿವ್ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಏನೇನ್ ಸ್ಪೆಷಲ್ ಇದೆ ಎಲ್ಲ ಗೊತ್ತು ಇವ್ರಿಗೆ. ಒಂಥರ ನಡೆದಾಡೋ ಗೂಗಲ್ ಮ್ಯಾಪ್ ತರ, ಲೈಕ್ ಎವ್ರಿ ಸಿಂಗಲ್ ಫುಡ್ ಓನ್ಲಿ ಏರಿಯಾದಲ್ಲಿ ಮಾತ್ರ ಗೂಗಲ್, ಆಮೇಲೆ ಗೊತ್ತೇ ಇಲ್ಲ, ಲೊಕೇಶನ್ ಗೊತ್ತಿಲ್ಲ. ಅಂದ್ರೆ ಅವ್ರ ಪಿ ಜಿ ಮುಂಚೆ ಇಲ್ಲೇ ಇತ್ತು, ಹಾಗಾಗಿ ಅವ್ರಿಗೆ ಏರಿಯಾ ಗೊತ್ತು. ಅಂಡ್ ನಾನು ಇನ್ವೈಟ್ ಮಾಡಿದ್ದ ಕೆಫೆ ಕೂಡ ಅವ್ರಿಗೆ ತುಂಬಾ ಮುಂಚೆಯಿಂದಾನೇ ಗೊತ್ತಿತ್ತು ಅಲ್ವಾ. ಇಟ್ ವಾಸ್ ನಾಟ್ ನ್ಯೂ, ಬಟ್ ಬಟ್ ಇಬ್ರಿಗೂ ಮಿಸ್ಕಮ್ಯುನಿಕೇಶನ್ ಇಂದ ಲೈಕ್ ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ನನಗ್ ಗೊತ್ತಿಲ್ಲ, ನಾನು ಅದೇ ಕೆಫೆ ಕರಿತಾ ಇದ್ದೀನಿ ಅಂತ. ಬಟ್ ಹೋದ್ವಿ ಹೆಂಗೋ, ಇಟ್ ವಾಸ್ ನೈಸ್. ಸೊ ಇವಾಗ ಟೆಂಪಲ್ ಹೋಗ್ತಾ ಇದೀವಿ. ಟೆಂಪಲ್ ಅದೇ ಅದು ತುಂಬಾ ಕನೆಕ್ಷನ್ ಇದೆ ನನ್ಗಂತೂ ಆ ಟೆಂಪಲ್ಗೆ. ಇವರು 3ನೇ ಪರ್ಸನ್ ನಾನು ಕರ್ಕೊಂಡು ಹೋಗ್ತಿರೋದು ಆ ಟೆಂಪಲ್ಗೆ. ಅಂಡ್ ದಿಸ್ ಇಸ್ ಮೈ 3rd ವಿಸಿಟ್. ಅದ್ ಹೇಳ್ತಾರೆ ಗೊತ್ತಾ ಮ್ಯಾಮ್, ಇವಾಗ ದೇವಸ್ಥಾನಕ್ಕೆ ನಾವು ಹೋಗೋದಲ್ಲ, ದೇವ್ರು ಕರೆಸ್ಕೊಳ್ಳೋದು ಅಂತ. ಐ ಆಮ್ ಸೋ ಗ್ಲಾಡ್ ದಟ್ ಗಾಡ್ ಇಸ್ ಕಾಲಿಂಗ್ ಮೀ ಅಗೇನ್ ಅಂಡ್ ಅಗೇನ್. ಯಾ, ಲೆಟ್ಸ್ ಗೋ. ಐ ವಿಲ್ ಶೋ ಯು ಇಫ್ ಪಾಸಿಬಲ್ ಟೆಂಪಲ್ ಫುಟೇಜ್ ತೋರಿಸ್ತೀನಿ. ಇಲ್ಲ ಅಂದ್ರೆ ನನ್ನನ್ನು ಕರ್ಸ್ಕೊಂತಾ ಇದ್ದಾರೆ ದೇವರು. ವಿ ಆರ್ ಲಕ್ಕಿ ಅಷ್ಟೇ. ಸೊ ಇಫ್ ಪಾಸಿಬಲ್ ಅಲ್ಲಿ ಫುಟೇಜ್ ತೋರಿಸ್ಬಹುದು ಅನ್ನೋಂಗಿದ್ರೆ ನಾನು ತೋರಿಸ್ತೀನಿ, ಇಲ್ಲ ಅಂತಂದ್ರೆ ಕ್ಷಮಿಸ್ಬಿಡಿ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋ ಅಖಿಲಜ್ಞಾನ ಮತಧ್ವಾಂತ ದಿವಾಕರ ಜಗತ್ಯಮಿತ ಸುಜ್ಞಾನ ಸುಖಶಕ್ತಿ ಪಯೋನಿಧಿ. ನರಸಿಂಹದೇವರಂದರೆ ಎಲ್ಲ ದುರಿತಗಳನ್ನು ನಿವಾರಣೆ ಮಾಡಿ ನಮಗಿರತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ನಾವು ಸದಾಕಾಲದಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಡ್ತಕ್ಕಂಥ ನರಸಿಂಹದೇವರು. ಇದರಲ್ಲಿ ತುಂಬ ವಿಶೇಷ ಏನು ಅಂದರೆ, ಭಗವಂತ ಯಾವುದಕ್ಕೆ ಕೊಲಿತಾನೆ ಅನ್ನೋದು. ಎಲ್ಲ ನಿಮಗೆ ಸಾಧಾರಣವಾಗಿ ಗೊತ್ತಿದ್ದಂಗೆ ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ ಅಂತ. ಹಾಗೆ ನರಸಿಂಹದೇವರಿಗೆ ಏನು ಪ್ರೀತಿ ಅಂದರೆ ಭಕ್ತಿ. ಯಾರು ಭಗವಂತನನ್ನ ಪ್ರೀತಿ ಮಾಡ್ತಾರೋ, ಅವನು ಸಣ್ಣ ಬಾಲಕ, ಪ್ರಹ್ಲಾದರಾಜನಂತ ಸಣ್ಣ ಬಾಲಕ ಇದ್ದರೂ, ಅಜ್ಞಾನಿ ಆಗಿದ್ದರೂ, ಅವನಿಗೆ ಯಾವುದೇ ತರಹದ ವಿದ್ಯೆಗಳು ಬರದೇ ಇದ್ದರೂ, ಕೇವಲ ಭಕ್ತಿ ಮಾತ್ರೇಣ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ನರಸಿಂಹದೇವರು ಒಲಿತಾರಂತೆ. ಅಂಥ ವಿಶಿಷ್ಟವಾದ ನರಸಿಂಹದೇವರ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಶೇಷವಾದ ಕ್ಷೇತ್ರ ನಮ್ಮ ವಜ್ರ ಕ್ಷೇತ್ರ ಅಂತ ಹೇಳ್ಬೋದು. ಇದಕ್ಕೆ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಲೂ ಕರೀತಾರೆ. ಮುಂಚೆ ಅಂದರೆ ನಮ್ಮ ತಾತ ಅವ್ರ ಕಾಲದಲ್ಲಿ ಅಭಯಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಕರೀತಾ ಇದ್ರು. ಯಾಕೆ ಅಂದರೆ, ಒಳಗೆ ಮೂಲದಲ್ಲಿ ಗರ್ಭಗುಡಿಯಲ್ಲಿ ಅಭಯಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ. ನರಸಿಂಹದೇವರ 64ನೇ ರೂಪ, ಏಕಶಿಲಾ ಸಾಲಿಗ್ರಾಮ ಮೂರ್ತಿ, ಸರ್ವಾಲಂಕಾರ ಭೂಷಿತವಾಗಿರತಕ್ಕಂಥದ್ದು. ಲಕ್ಷ್ಮೀ ದೇವರಿಗೂ ಮೋಕ್ಷವನ್ನು ಕೊಡ್ತಕ್ಕಂಥ ನರಸಿಂಹದೇವರ ರೂಪ ಅತ್ಯಂತ ವಿಶೇಷ. ಜೊತೆಗೆ ಪಟ್ಟಾಭಿರಾಮ ದೇವರ ಸನ್ನಿಧಾನ ಇರೋದು ಇನ್ನೂ ವಿಶೇಷ. ಒಬ್ಬ ಮನುಷ್ಯನಿಗೆ ವಿದ್ಯೆ ಬೇಕು, ಬುದ್ಧಿ ಬೇಕು, ಸಂಪತ್ತು ಬೇಕು, ಶಕ್ತಿ ಬೇಕು, ಕುಟುಂಬದಲ್ಲಿ ಸಂತೋಷ ಬೇಕು, ಧೈರ್ಯ ಬೇಕು, ಮನೋನಿಯಾಮಕರಾಗಿರ್ತಕ್ಕಂಥ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಕ್ಲೇಶಗಳನ್ನು ನಿವಾರಣೆ ಮಾಡಬೇಕು, ಜ್ಞಾನ ಭಕ್ತಿ ವೈರಾಗ್ಯ ಸಿಕ್ಕಬೇಕು. ಇದೆಲ್ಲದಕ್ಕೂ ಸಂಪೂರ್ಣ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಇದೆಲ್ಲವೂ ಒಬ್ಬ ಮನುಷ್ಯನಿಗೆ ಲಭ್ಯ ಆಗಬೇಕು. ಆ ಥರನೇ ದೇವಸ್ಥಾನ ನಿರ್ಮಾಣ ಮಾಡಿರೋದು, ಅದು ವಿಶೇಷ. ಇನ್ನು ಇಲ್ಲಿ ಕಾಣೋದು ಸ್ತಂಭ, ಹಿಂದೆ ಇರೋದು ಸ್ತಂಭ, ಮುಂದೆ ಇರೋದು ನರಸಿಂಹದೇವರು. ಸ್ತಂಭದ ಒಳಗೆ 108 ಸಾಲಿಗ್ರಾಮ, ಸುದರ್ಶನ ಚಕ್ರಾಂಕಿತಗಳು, ನಾಡಿಗ್ರಂಥಗಳು, ಗಿಡಮೂಲಿಕೆಗಳು, ಮನುಷ್ಯನ ದೇಹಕ್ಕೆ ಕೆಲಸ ಮಾಡೋ ಯಂತ್ರ, ಮತ್ತು ಮನುಷ್ಯನ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ನಾಡಿಗ್ರಂಥಗಳು, ಮತ್ತು ಮನುಷ್ಯನ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಗಿಡಮೂಲಿಕೆಗಳು, ಇದೆಲ್ಲವನ್ನು ಸ್ತಂಭದಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ ವಿಶೇಷ. ಇದಲ್ಲದೆ ಸಾಧಾರಣವಾಗಿ ಇವತ್ತು ಜನ ಮರ್ತಿದ್ದಾರೆ. ಇವತ್ತು
ಎಷ್ಟೋ ಪೂಜೆ ಮಾಡ್ತೀವಿ, ಆಮೇಲೆ ಎಷ್ಟೋ ಹೋಮಗಳನ್ನ ಮಾಡ್ತೀವಿ, ಏನು ಮಾಡಿದ್ರು ನಮಗದು ಮೈಗಟ್ತಾ ಇಲ್ಲ, ಅಥವಾ ನಾವು ಏನು ಮಾಡಿದ್ರು ನಮ್ಗೆ ಫಲ ಸಿಗ್ತಾ ಇಲ್ಲ, ಇದೆಲ್ಲ ಹೇಳ್ತಾರಲ್ಲ. ಯಾಕೆ ಅಂದರೆ ನಾವು ಮಾಡೋ ಸಣ್ಣ ಸಣ್ಣ ಒಂದು ಕರ್ತವ್ಯಗಳನ್ನು ಮರೆತಿರ್ತೀವಿ, ಅದಕ್ಕೋಸ್ಕರ ಇದಾಗ್ಬೋದು ಅಂತ. ಯಾಕೆ ಅದಕ್ಕೊಂದು ಸಣ್ಣ ಉದಾಹರಣೆ ಏನು, ಆ ಕಾ ಮಾ ವೈ 4 ಮಾಸ, ಆಷಾಢ ಮಾಸ, ಕಾರ್ತಿಕ ಮಾಸ, ವೈಶಾಖ ಮಾಸ, ಮಾಘ ಮಾಸ, ಈ 4 ಮಾಸಗಳಲ್ಲಿ ಯಾರು ತೀರ್ಥ ಸ್ನಾನಗಳನ್ನು ನಿರಂತರವಾಗಿ ಮಾಡೋದಿಲ್ಲ, ಭಗವಂತ ಅವ್ರ ಪೂಜೆಗಳನ್ನು ತಗೊಳ್ಳೋದೇ ಇಲ್ಲ. ಇವತ್ತು ಎಷ್ಟು ಜನ ಮಾಡ್ತಾ ಇದೀವಿ ನಾವು? ಮಾಡ್ತಾ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಅದು ಮುಂಚೆನೆ ಯಾಕೆ ದೊಡ್ಡವರು ಅಥವಾ ಹಿರಿಯರು ಜ್ಞಾನಿಗಳು ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಮುಂಚೆನೆ ಅವ್ರಿಗೆ ಭವಿಷ್ಯದ ಬಗ್ಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ಮಾಡ್ತಾರೆ. ಈಗ ನೋಡಿ, ಈ ಸ್ತಂಭ ನಿರ್ಮಾಣ ಮಾಡಿರೋದು ಅಷ್ಟೇ, ಸಂಪೂರ್ಣ ತೀರ್ಥಗಳಿಂದ 108 ಏನು ಪುಣ್ಯ ತೀರ್ಥಗಳಿದ್ದಾವೋ ಆ ಪುಣ್ಯ ತೀರ್ಥಗಳನ್ನೆಲ್ಲ ಸಂಗ್ರಹ ಮಾಡಿ ಆ ತೀರ್ಥಗಳಿಂದಾನೇ ಸ್ತಂಭವನ್ನು ಕಟ್ಟಿರೋದು ಇಲ್ಲಿ ವಿಶೇಷ. ಅದಕ್ಕೆ ಬೆನ್ನು ಒರಗಿಸಿ ನಿಂತುಕೊಂಡು ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಹ, ನಮ್ಮ ಮನಸ್ಸು ಇದೆಲ್ಲ ಕೆಲಸ ಮಾಡಬೇಕಂದ್ರೆ 72,000 ನಾಡಿಗಳು ಕೆಲಸ ಮಾಡಬೇಕಂತ ಹೇಳ್ತಾರೆ. ಆ 72,000 ನಾಡಿಗಳಿಗೆ ಸುಷುಮ್ನ ಅಂತ ಒಂದು ನಾಡಿ, ಆ ಸುಷುಮ್ನ ನಾಡಿನೇ ಪ್ರಧಾನ. ಆ ಸುಷುಮ್ನ ನಾಡಿಗೆ ಅಧಿಪತಿ ನರಸಿಂಹದೇವರು. ಅಂತ ನರಸಿಂಹದೇವರು ಸುಷುಮ್ನ ನಾಡಿಗೆ ಶಕ್ತಿ ಕೊಡೋ ಜಾಗ ಸ್ತಂಭ ನರಸಿಂಹ. ಅದಕ್ಕೆ ಬೆನ್ನು ಒರಗಿಸಿ ನಿಂತ್ಕೋಬೇಕು. ತುಂಬ ಜನ ಗೊತ್ತಿಲ್ಲ ಯಾಕೆ ಬೆನ್ನು ಒರಗಿಸ್ಬೇಕು ಯಾಕೆ ಅಂತ, ಯಾರೋ ಹೇಳಿದ್ರು ಹಾಗಾಗಿ ನಾನು ಮಾಡಿದೆ ಅಂತ ಮಾಡ್ತಾರೆ. ಆದರೆ ಸರಿಯಾದ ಮಾಹಿತಿ ತಿಳ್ಕೊಂಡು ದೇವಸ್ಥಾನಕ್ಕೆ ಬಂದಾಗ ಮಾಡೋದು ಅತ್ಯಂತ ಶ್ರೇಯಸ್ಕರ. ಎಲ್ಲ ವಿಧವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ದೇವಸ್ಥಾನಗಳಿಗೇನು ಕೊರತೆ ಇಲ್ಲ. ಸುಮಾರು 6 ಲಕ್ಷದ ಮೇಲೆ ದೇವಸ್ಥಾನಗಳಿದ್ದಾವೆ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವಿಧಾನವಾಗಿರ್ತಕ್ಕಂಥ ಪೂಜೆ, ಅದಕ್ಕೆ ಬೇಕಾಗಿರತಕ್ಕಂಥ ಪದ್ಧತಿ, ಆಚರಣೆಗಳು ಸದಾಕಾಲದಲ್ಲಿ ನಡೀತಾ ಬಂದಿದೆ, ಇನ್ನು ಮುಂದೆ ನಡೀತಾ ಇರುತ್ತೆ. ಅದೇ ರೀತಿ ಎಲ್ಲರೂ ಸೇರಿ ನಮ್ಮ ಭಾರತದ ಎಲ್ಲ ದೇವಸ್ಥಾನಗಳನ್ನು ಉಳಿಸೋದು, ಬೆಳೆಸೋದು ಎಲ್ಲ ಭಕ್ತರದೇ ಕರ್ತವ್ಯ. ಹಾಗಾಗಿ ನಾವು ನಮ್ಮ 3 ತಲೆಮಾರುಗಳಿಂದ, ನಮ್ಮ ತಾತ, ನಮ್ಮ ತಂದೆ, ನಾನು 3 ತಲೆಮಾರುಗಳಿಂದ ನರಸಿಂಹದೇವರನ್ನೇ ಪೂಜೆ ಮಾಡ್ತಾ ಬಂದಿದ್ದೀವಿ. ನರಸಿಂಹದೇವರು ಭಯಕೃತ್ ಭಯನಾಶನ ಅಂತ, ಭಯವನ್ನು ಹುಟ್ಟಿಸಿ ಮತ್ತೆ ಭಯವನ್ನು ನಾಶ ಮಾಡೋನು, ಎರಡೂ ನರಸಿಂಹದೇವರೇ. ಹಾಗಾಗಿ ಅಂಥ ನರಸಿಂಹದೇವರ ಅನುಗ್ರಹ ಎಲ್ಲರಿಗೂ ಆಗಲಿ ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಭಗವದ್ಭಕ್ತರು ದೇವಸ್ಥಾನಕ್ಕೆ ಬಂದು, ಇಲ್ಲಿ ಏನು ದುಡ್ಡು ಕೊಡೋದಿಲ್ಲ, ಚಾರ್ಜಸ್ ಇಲ್ಲ, ಏನಿಲ್ಲ, ಫ್ರೀ ಬಂದು ಪ್ರದಕ್ಷಿಣೆ ಮಾಡಿದ್ರೆ ಆ ಪ್ರದಕ್ಷಿಣೆ ಮಾಡೋದೇ ಚಾರ್ಜಸ್. ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಸಾಕಷ್ಟು ಪುಣ್ಯಗಳು ಲಭ್ಯ ಆಗುತ್ತೆ, ಸಾಕಷ್ಟು ಪಾಪಗಳ ನಿವಾರಣೆ ಆಗುತ್ತೆ. ಇದಕ್ಕಿಂತ ಸಿಂಪಲ್ಲಾಗಿ ಏನಿದೆಯೋ ನಂಗೆ ಗೊತ್ತಿಲ್ಲ. ಎಲ್ಲರೂ ಬನ್ನಿ, ಬಂದು ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡಿ. ಇದಕ್ಕೆ 9 ವಾರ, 16 ವಾರ, 21 ವಾರ, 54 ವಾರ, 108 ವಾರಗಳು ಅಂತ ಇದ್ದಾವೆ. ಆದರೆ ಅಟ್ಲೀಸ್ಟ್ ಮಾಸೇನ ವಾರೇಣ ಪಕ್ಷ ಒಂದು ವಾರದಲ್ಲೋ, ಮಾಸದಲ್ಲೋ, ಪಕ್ಷದಲ್ಲೋ 15 ದಿನಕ್ಕೊಂದ್ಸರಿನೋ, 30 ದಿನಕ್ಕೊಂದ್ಸರಿನೋ, ವಾರಕ್ಕೊಂದ್ಸರಿನೋ ಯಾವಾಗಾದರೂ ಬಂದು ನಾವು ಮಾಡ್ತಕ್ಕಂಥ ಎಲ್ಲ ಪಾಪ ಕರ್ಮಗಳನ್ನು ಕಳ್ಕೊಂಡು ನಮ್ಮಲ್ಲಿ ಸದ್ಬುದ್ಧಿ ಉಂಟಾಗಿ ಅದರಿಂದ ಧರ್ಮ ಕಾರ್ಯಗಳನ್ನು ಮಾಡುವಂಥ ಬುದ್ಧಿ ಬಂದರೆ ಅಷ್ಟೇ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋಕ್ಕಾಗತ್ತೆ. ಯಾರೆಲ್ಲ ನೋಡ್ತಿದ್ದೀರೋ ವೀಕ್ಷಕರು, ನಿಮಗೂ ಒಳ್ಳೆಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ನರಸಿಂಹದೇವರು ಸದಾಕಾಲ ಕಾಪಾಡಲಿ. ಕೃಷ್ಣ. ನಮ್ಮ ಅರ್ಚಕರು ತುಂಬಾ ಸ್ವೀಟ್, ಸೊ ಎಷ್ಟು ಚೆನ್ನಾಗಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ರು ಅಲ್ವಾ. ಹೌದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಟೆಂಪಲ್ಗೆ ಬಂದು? ಅಂದ್ರೆ ಏನೋ ಗೊತ್ತಿಲ್ಲ ನನ್ಗಂತೂ. ಶಿ ಇಸ್ ಕನ್ಫ್ಯೂಸ್ಡ್. ಅದನ್ನೆಲ್ಲ ಹಾಕ್ಬೇಡಿ. ಕನ್ಫ್ಯೂಸ್. ಇದನ್ನ ಪ್ರೋಮೋಗ್ ಹಾಕ್ತೀನಿ, ಹಾಕ್ತೀನಿ ನಾನು. ನಿಜ ಆಗ್ಬೇಡಿ. ಹೆಂಗ ಅನ್ಸ್ತು ಮ್ಯಾಮ್ ಟೆಂಪಲ್? ಸೊ ತುಂಬ ಪೀಸ್ಫುಲ್ ಆಗಿತ್ತು, ಆ್ಯಕ್ಚುಲಿ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು, ಮೈಂಡ್ ಎಲ್ಲ ರಿಫ್ರೆಶ್ ಆಯಿತು ಅಂತ ಅನಿಸ್ತು. ಸೊ ತುಂಬ ಲೈಕ್ ಪಾಸಿಟಿವ್ ವೈಬ್ಸ್, ಫುಲ್ ಆಫ್ ಪಾಸಿಟಿವ್ ವೈಬ್ಸ್. ವಾವ್. ವಿತ್ ದಟ್ ನೋಟ್ ನಾವು ಇನ್ನೊಂದು ಟೆಂಪಲ್ ಬಂದಿದ್ದೀವಿ, ಟೈಮ್ ಇತ್ತು ಅಂತ. ಐ ಶೋ ಯು ದ ಟೆಂಪಲ್. ಇಟ್ಸ್ ಸೋ ಬ್ಯೂಟಿಫುಲ್ ಫ್ರಮ್ ಔಟ್ಸೈಡ್. ಓ ಮೈ ಗಾಡ್, ಡ್ಯಾಮ್. ಇವಾಗ ಹೋದಂತ ಟೆಂಪಲ್ ಅಂತೂ ನಮ್ಗೆ ಬೇರೆ ಲೋಕಕ್ಕೆ ಹೋಗಿ ಬಂದ್ವಿ ನಾವು ಅನ್ಸ್ತು. ಇನ್ಫ್ಯಾಕ್ಟ್ ಯೂಶಲಿ ಫ್ರೆಂಡ್ಸ್ ಟೆಂಪಲ್ಗೆ ಹೋದ್ರೆ ಅಟ್ಲೀಸ್ಟ್ ಒಂದ್ ಚೂರಾದ್ರೂ ಮಾತಾಡ್ತಾರಲ್ವಾ, ನಾವು ಇಬ್ರು ಒಂದೇ ಒಂದು ಅಕ್ಷರನೂ ಮಾತಾಡಿಲ್ಲ. ಸೊ ಐ ಆಸ್ಕ್ ಮೈ ಫ್ರೆಂಡ್ ಹೌ ವಾಸ್ ಹರ್ ಎಕ್ಸ್ಪೀರಿಯನ್ಸ್ ಅಂತ. ಎಸ್, ಹೇಗಿತ್ತು ಮ್ಯಾಮ್ ನಿಮ್ಗೆ ಈ ಟೆಂಪಲ್ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಒಳಗಡೆ ಹೋದ್ರಂತೂ ನಾವು ಡಿಫ್ರೆಂಟ್ ವರ್ಡ್ಗೆ ಹೋಗಿದ್ವಿ ಅನ್ನೋ ಥರ ಫೀಲ್ ಆಯಿತು. ಮತ್ತೆ ಅಲ್ಲಿ ಲೈಕ್ ಅಂದರೆ ಎಷ್ಟು ಪೀಸ್ಫುಲ್ ಆಗಿತ್ತು ಅಂತಂದರೆ, ಕೃಷ್ಣ ಅಂತೂ ತುಂಬ ಎಷ್ಟು ಚೆನ್ನಾಗಿದ್ರು ಅಂತಂದರೆ ಲೈಕ್ ನಮ್ಗೆ ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸೇ ಬರ್ತಾರಿಲ್ಲ. ಬಟ್ ಸ್ಟಿಲ್ ಕೊನೆಗೆ ಇಬ್ರು ರಿಯಲೈಸ್ ಆಗಿ ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದಾಯ್ತು. ಲಿಟ್ರಲಿ ಈ ರೋಡಲ್ಲಿ 2 ಸಲ ಬಂದಾಗ್ಲೂ ಈ ದೇವಸ್ಥಾನಕ್ಕೆ ಬರ್ಬೇಕು ಅನ್ಕೊಂತಿದ್ದೆ. ಅಂಡ್ ಫೈನಲಿ ಇವತ್ತು ಕರೆಸ್ಕೊಂಡ್ರು ಅಂಡ್ ಇಟ್ ಈಸ್ ವರ್ತ್ ವಿಸಿಟಿಂಗ್ ಅನ್ಸುತ್ತು. ಎಷ್ಟು ಮನ್ಸಿಗೆ ನೆಮ್ಮದಿ ಅಂತಂದ್ರೆ, ಹೋಗೋವಾಗ ಖೇಯಾಸ್ ತರ ಇದ್ರು, ವಾಪಸ್ ಬರೋವಾಗ ಇಟ್ಸ್ ಲೈಕ್ ಕಾಮ್ ಅಂಡ್ ಕಂಪೋಸ್ಡ್ ತರ. ಯಾ,
ನೀವು ವಿಸಿಟ್ ಮಾಡಿ, ಮಸ್ಟ್ ಆ್ಯಂಡ್ ಶುಡ್. ಇವ್ರು ಹಿಂಗೆ ಇವರು ಯಾವ್ದಾರ ರೋಡಲ್ಲಿ ಈ ಥರ ಸಿಕ್ಬಿಟ್ರೆ ಅಲ್ಲೇ ನಿಂತ್ಕೋತಾರೆ ಮೇಡಮ್. ಬರ್ತೀರಾ ಮೇಡಮ್? ಮನೆಗೆ ಹೋಗ್ಬೇಕು? ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆಗೆ ರೀಚ್ ಆಗಾಯ್ತು. ತುಂಬಾನೇ ಖುಷಿ ಆಗ್ತದೆ, ಮನಸ್ಸಿಗೆ ಬಹಳಾನೇ ನೆಮ್ಮದಿ ಅನ್ಸುತ್ತೆ. ಆ ದೇವಸ್ಥಾನಕ್ಕೆ ಹೋದಾಗೆಲ್ಲಾನು ಅಷ್ಟೇನೆ ಒಂಥರ ತಲೆ ಮೇಲೆ ಒಂದು ದೊಡ್ಡ ಕಲ್ಲಿತ್ತು, ಅದನ್ನ ಯಾರೋ ಇಳಿಸಿದ್ರು ಅನ್ನುವಂಥ ಫೀಲ್ ನನಗೆ ಪರ್ಸ್ನಲಿ ಆಗ್ತಾ ಇರುತ್ತೆ. ಅದಕ್ಕೆ ಇದು 3ನೇ ಸಲ ದೇವ್ರನ್ನ ಕರೆಸ್ಕೊಂಡಿದ್ದು ಆ ಟೆಂಪಲ್ಗೆ. ಸೊ ತುಂಬಾ ಖುಷಿ ಆಗುತ್ತೆ ಏನೋ ಟು ವಿಸಿಟ್ ದಟ್ ಪ್ಲೇಸ್. ಅದ್ರ ಜೊತೆಗೆ ಇವತ್ತು ಗೋವರ್ಧನ ಟೆಂಪಲ್ಗೆ ಹೋಗಿದ್ದು, ಗೋವರ್ಧನಗಿರಿ, ಅದ್ರ ಹೆಸರು ಕರೆಕ್ಟಾಗಿ ನೆನಪಾಗ್ತಿಲ್ಲ ನನಗೆ. ಮೊದಲನೇ ಸಲ ಹೋಗಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಕಳೆದೇ ಹೋಗ್ಬಿಡ್ತೀರಾ ಲಿಟ್ರಲಿ. ಆ ದೇವಸ್ಥಾನದ ಒಳಗಡೆ ಸ್ಟ್ರಿಕ್ಟ್ಲಿ ವಿಡಿಯೋ ಮತ್ತು ಫೋಟೋ ನಾಟ್ ಅಲೌಡ್. ಇದ್ದಿದ್ರೆ ನಾನು ಖಂಡಿತ ತೋರಿಸ್ತಾ ಇದ್ದೆ. ಪ್ಲೀಸ್ ಆ ಕಡೆ ಹೋದಾಗ ಆ ಟೆಂಪಲ್ನ ವಿಸಿಟ್ ಮಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಟೆಂಪಲ್. ಯು ಫೀಲ್ ಲೈಕ್ ಯು ಆರ್ ಇನ್ಸೈಡ್ ಸಮ್ ಕೇವ್ ಆರ್ ಸಮಥಿಂಗ್. ಆ ಥರ ತುಂಬ ಚೆನ್ನಾಗಿದೆ. ಕೃಷ್ಣ, ಪುಟಾಣಿ ಕೃಷ್ಣ ಎಷ್ಟು ಮುದ್ದಾಗಿದ್ದಾರೆ, ಅಯ್ಯೋ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ಸೊ ದೇವಸ್ಥಾನಗಳಿಗೆ ಹೋದ್ರೇ ನನಗೆ ಒಂದು ಸಮಾಧಾನ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಸೊ ಐ ಆಮ್ ಅಡಿಕ್ಟೆಡ್ ಟು ಟೆಂಪಲ್ಸ್. ಯಾರಿಗಾದ್ರೂ ಈ ಥರ ಅಡಿಕ್ಷನ್ ಇದೆಯಾ? ಸೊ ನಿಮ್ಮ ಅಡಿಕ್ಟೆಡ್ ಪ್ಲೇಸ್ ಯಾವುದು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ದಿಸ್ ವಾಚ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್ ನಿರ್ಮಲಾ.